ಹಾಯ್ ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇನ್ನಿವತ್ತು ತಿಂಡಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹುಳ್ಳಿಕಾಯಿ ಇದ್ದಿದ್ದು ಕ್ಯಾರೆಟು ಆಲೂಗಡ್ಡೆ ಎಲ್ಲ ನೌಕಲೆಲ್ಲ ಇತ್ತು, ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಒಂದೊಂದೇ ಪೀಸ್ ಇದ್ದಿದ್ದರಿಂದ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇನ್ನು ಅಡುಗೆ ಅಂದರೆ ಮುಲ್ಲಂಗಿ ಹಾಕಿ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ. ಉಪ್ಪಿಟ್ಟೆಲ್ಲ ಮಧ್ಯಾಹ್ನ ಎಲ್ಲ ತಿನ್ನೋಕ್ಕಾಗಲ್ಲ, ಹಾಗಾಗಿ ತರಕಾರಿನ ಸ್ವಲ್ಪ ಸಣ್ಣಗೆ ಹಚ್ಚಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಅದು ಒಂದೇ ಸರಿ ಒಗ್ಗರಣೆಯಲ್ಲಿ ಬೇಯುತ್ತೇನೋ, ಸ್ವಲ್ಪ ನಿಧಾನ ಮಾಡಿಕೊಂಡು ಮಾಡಿದ್ರೆ ಬೇಯುತ್ತೆ ಒಗ್ಗರಣೆಯಲ್ಲೇ. ನಮಗೆ ಕೆಲ್ಸಕ್ಕೆ ಹೋಗೋ ಅರ್ಜೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ಸೈಡಲ್ಲಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಬನ್ಸಿ ರವೆ ಹಾಕಿ ಮಾಡ್ತಾಯಿದ್ದೀನಿ. ಮಸಾಲೆ ಉಪ್ಪಿಟ್ಟಿಗೆಲ್ಲ ಬನ್ಸಿ ರವೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ. ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಮುಲ್ಲಂಗಿ ಸಾಂಬಾರು, ಅನ್ನ. ನನಗೆ ಇವಾಗ ಶಾಪಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಬೇಗ ಹೊರಡಬೇಕು. ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಕೆಲಸ. ಹಾಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಲಸ ಜಾಸ್ತಿ ಇರೋವಾಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಮನೆಯಲ್ಲಿಗೆ ತಂದುಬಿಟ್ಟು ಕಟಿಂಗ್ ಮಾಡ್ಕೊಂಡು ಹೋಗ್ತೀನಿ. ಆವಾಗ ಸ್ವಲ್ಪ ಹೋಗಿದ ತಕ್ಷಣ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಇಲ್ಲ ಅಲ್ಲೇ ಹೋಗಿ ಕಟಿಂಗ್ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಟೈಮೂ ಆಗೋಗ್ಬಿಡುತ್ತೆ. ಹಾಗಾಗಿ ಕೆಲಸ ಜಾಸ್ತಿ ಇರೋವಾಗ ಮಾತ್ರ, ಯಾಕಂದರೆ ಮನೇಲೂ ನನಗೆ ಕೆಲಸ ಜಾಸ್ತಿ ಇರೋದ್ರಿಂದ ಕೆಲಸ ತೊಗೊಂಡು ಬರೋದಿಲ್ಲ ಯಾವಾಗೂ. ಈ ಥರ ಶಾಪಲ್ಲಿ ಕೆಲಸ ಸೀಸನ್ ಇದ್ದ ಕೆಲಸ ಇದ್ದಾಗ ತಂದು ಸ್ವಲ್ಪ ಬೇಗ ಎದ್ದೋ ಇಲ್ಲ ನೈಟು ಕೆಲಸ ಆದಮೇಲೋ ಬಿಡುವ ಮಾಡಿಕೊಂಡು ಕಟಿಂಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಗ ಶಾಪಲ್ಲಿ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಇನ್ನು ಉಪ್ಪಿಟ್ಟು ಘಮ ಘಮ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಮಸಾಲೆ ಉಪ್ಪಿಟ್ಟಲ್ವ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ, ಚಕ್ಕೆ ಲವಂಗ ಪುಡಿ ಎಲ್ಲ ಹಾಕಿದ್ದೆ, ಚೆನ್ನಾಗಿತ್ತು. ಇನ್ನು ರಾಹುಲ್ಗೆ ಊಟ ಕಟ್ಕೊಡ್ತಾಯಿದ್ದೀನಿ. ಅವನು ಊಟ ಅಂದರೆ ಬೇರೆ ಬೇರೆ ತೊಗೊಂಡೋಗಲ್ಲ, ಅನ್ನ ಸಾಂಬಾರು ಆಗೋದಿಲ್ಲ ನನಗೆ, ತೊಗೊಂಡೋಗಲ್ಲಿ ಕಲಿಸ್ಕೊಂಡೆಲ್ಲ ತಿನ್ನೋಕ್ಕೆ ಟೈಮ್ ಆಗಿಬಿಡುತ್ತೆ. ಮತ್ತು ಹೊರಗಡೆ ಎಲ್ಲ ಹೋಗೋದಿದ್ದರೆ ಅಲ್ಲೆಲ್ಲ ಕಲಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತಾನೆ. ಅದಕ್ಕೆ ಈ ಥರ ಅನ್ನ ಸಾಂಬಾರನ್ನ ಕಲಿಸ್ಬಿಟ್ಟು ಹಾಕಿದ್ರೆ ಏನೂ ಆಗೋದಿಲ್ಲ. ಒಬ್ಬೊಬ್ರು ಅಂತಾರೆ ಅಳಿಸೋಗ್ಬಿಡುತ್ತೆ ಅಂತ. ಸ್ವಲ್ಪ ಹಾರಕ್ಕೆ ಬಿಡಬೇಕು, ಕಲಿಸ್ಬಿಟ್ಟು ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಹಾಕಿದ್ರೆ ಕೆಟ್ಟೋಗೋದಿಲ್ಲ. ಹಾಗಾಗಿ ಅವನಿಗೆ ಊಟ ಎಲ್ಲ ಕಟ್ಕೊಟ್ಟು ನಾನು ರೆಡಿಯಾಗಿದ್ದೀನಿ. ಇನ್ನೂ ಹೊರಡೋದೆ, ಹೋಗ್ತಾ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಹೊರಡ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.